ಫಸ್ಟ್ ಡೇ ಆಫ್ ವರ್ಕಿಂಗ್ ಅಲ್ವಾ ನಿಮಗೆ, ಸೊ ಪಾಪ ಒಬ್ಬಳೇ ಹೋಗ್ತಿರ್ತೀಯ, ಎಲ್ಲೆಲ್ಲಿ ಏನೇನಿದೆ ಅಂತ ಸ್ವಲ್ಪ ತೋರಿಸ್ಕೊಟ್ಟು ಬಂದ್ಬಿಡೋಣ ಅಂತ. ಸೊ ಇವಾಗ ನನ್ನ ಹೆಂಡತಿ ಫಸ್ಟ್ ದಿನದ ಕೆಲಸ ಮುಗಿಸ್ಕೊಂಡು ಬಂದಿದ್ದಾಳೆ. ಹೇಗಿತ್ತು ದಿನ ಎಲ್ಲ? This was my outfit for today. ಇದು ಕ್ರಾಪ್ ಟಾಪ್ ಆ್ಯಕ್ಚುಲಿ. ಇದು ಫುಲ್ ಏನು ಟಕ್ಕಿನ್ ಮಾಡ್ಕೊಂಡಿದ್ದೀನಿ, ಫುಲ್ ಫಾರ್ಮಲ್ಸ್ ಥರ ಕಾಣಿಸ್ತಿದೆ, ಬಟ್ ಇಟ್ಸ್ ಆ್ಯಕ್ಚುಲಿ ಅ ಕ್ರಾಪ್ ಟಾಪ್. ಜಾನಿ ಸೆಲೆಕ್ಷನ್. ಲೈಕ್ 1 ವೀಕ್ಗೆ ಏನೇನು ಮಾಡಬೇಕು ಅನ್ನೋ ಟಾಸ್ಕ್ನ ಆಲ್ರೆಡಿ ರೆಡಿ ಮಾಡಿ, ಈ ಡಿಪಾರ್ಟ್ಮೆಂಟ್ ಅವರು ಈ ಜಾಬ್ನ ಮಾಡಬೇಕು, ಇವರು ಇದನ್ನು ಮಾಡಬೇಕು, ಅದನ್ನು ಆಲ್ರೆಡಿ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಬಿಟ್ಟಿದ್ರು. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಪ್ಯಾಷನ್ ಕಪಲ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗಗನ. ಆಡಿಬಲ್ ಇರುತ್ತಾ? ಕೇಳಿಸ್ತದೆ. ಐ ಹೋಪ್ ಆಡಿಬಲ್ ಇರುತ್ತೆ ಅಂತ. ಸೊ ಇವತ್ತು ನನ್ನ ಫಸ್ಟ್ ಡೇ ಆಫ್ ವರ್ಕ್ ಆ್ಯಂಡ್ ಟೈಮ್ ಎಷ್ಟಿದೆ? 5. ನಾವು ಮನೆ ಆಲ್ಮೋಸ್ಟ್ 5:15 ಬಿಟ್ವಿ. ಇದು 5:46 ಇಲ್ಲಿಂದ ನಮ್ಮ ಮನೆಯಿಂದ, ಅಂದರೆ ನಮ್ಮ ಮನೆ ಹತ್ರ ಇರೋ ರೈಲ್ ಸ್ಟೇಷನ್ ಉಲ್ಮಿಂದ ಡೈರೆಕ್ಟ್ ಮ್ಯೂನಿಕ್ಗಿದೆ. ನೋಡೋಣ ಹೌ ಇಟ್ ಗೋಸ್, ಹೌ ವಿಲ್ ಬಿ ಆರ್ ಡೇ. ಆ್ಯಂಡ್ ಇವತ್ತು ನನಗೆ ಜಾನಿ ಅಕಂಪನಿ ಮಾಡ್ತಿದ್ದಾರೆ. ಆ್ಯಕ್ಚುಲಿ ವೈ ಆರ್ ಯು ಅಕಂಪನಿಂಗ್ ಮೀ? ಫಸ್ಟ್ ಡೇ ಆಫ್ ವರ್ಕಿಂಗ್ ಅಲ್ವಾ ನಿಮಗೆ, ಸೊ ಪಾಪ ಒಬ್ಬಳೇ ಹೋಗ್ತಿರ್ತೀಯ, ಎಲ್ಲೆಲ್ಲಿ ಏನೇನಿದೆ ಅಂತ ಸ್ವಲ್ಪ ತೋರಿಸ್ಕೊಟ್ಟು ಬಂದ್ಬಿಡೋಣ ಅಂತ. ಅಚ್ಚಾ, ಇದು ಜಾನಿ ನನಗೆ ಯಾವಾಗ ಗಿಫ್ಟ್ ಮಾಡಿದ್ದು? ವ್ಯಾಲೆಂಟೈನ್ಸ್ ಡೇ. ನಮ್ಮ ಸೆಗ್ ಮಾಡಿದ್ದು ಇವಾಗ ರೀಸೆಂಟಾಗಿ ಮಾಡಿದ್ದು ವ್ಯಾಲೆಂಟೈನ್ಸ್ ಡೇ ಫೆಬ್ರವರಿಯಲ್ಲಿ. ಓಕೆ, ಇದು ಭೀಮನ ವಾಸಿಗೆ ಮಾಡಿದ ಗಿಫ್ಟು, ಫಾರ್ಮಲ್ಸ್. ಸೊ ದಿಸ್ ಈಸ್ ಮೈ ಔಟ್ಫಿಟ್. ಫುಲ್ ಫಾರ್ಮಲ್ ಆಗಿ ಹೋಗೋಣ ಫಸ್ಟ್ ಡೇ ಆಫ್ ವರ್ಕಿಗೆ ಅಂತ. ಓಕೆ, ಲೆಟ್ಸ್ ಸಿ. ಇವಾಗ ಸ್ವಲ್ಪ ನಿದ್ದೆ ಮಾಡ್ಕೋಬೇಕು, ಜೋಶಿಗೆ ನಿದ್ದೆನೇ ಮಾಡಿಲ್ಲ. ಓಕೆ, ವಿಲ್ ಕಂಟಿನ್ಯೂ. ಬೆರ್ಸಿಗೆ ಹಾಯ್. ಸೊ ನಾವು ಆಲ್ರೆಡಿ ಕಂಪ್ನಿ ಹತ್ರ ಬಂದಿದ್ದೀವಿ. HR 9 o'clock ಬರೋಕ್ಕೆ ಹೇಳಿದರು, ಬಟ್ ನಾವು 8 o'clock ಬಂದಿದ್ದೀವಿ. ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಹೆಂಗಿದ್ರು ಬೇಗ ಬಂದಿದ್ದೀವಲ್ಲ, ಇಲ್ಲಿ ಬಿಸಿಲು ಬರೋದೇ ಅಪರೂಪ, ಅದಕ್ಕೆ ಬಿಸಿಲು ಕಾಯ್ತಾ ಇದ್ದೀವಿ. ಆ್ಯಂಡ್ ನೋಡ್ಬೋದು ನಮ್ಮ ಕಂಪ್ನಿ ಅಲ್ಲೇ ಇದೆ. ಅಲ್ಲಿ ಗೊತ್ತಿಲ್ಲ ಎಷ್ಟು ಕಾಣ್ತಿದ್ಯೋ, ಕಾಣಿಸ್ತಿದೆ ಅಂತಿದೆ. ಓಕೆ, ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ. ಆ್ಯಂಡ್ ನಾನು ಜಾನಿಲಿ ಪಾರ್ಕ್ ಇದೆ, ಪಾರ್ಕಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತು ಜಾನಿ, ನಿಮ್ಮ ಪ್ಲ್ಯಾನ್ ಏನು? ನನ್ನ ಪ್ಲ್ಯಾನ್ ಏನಂದರೆ ಈಗ ಸದ್ಯಕ್ಕೆ ನಿನ್ನ ಒಳಗೆ ಬಿಟ್ಬಿಟ್ಟು ಇಲ್ಲೇ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಹತ್ತಿರದಲ್ಲಿ, ಈಗ ಮ್ಯೂನಿಕ್ ಹತ್ತಿರದಲ್ಲಿ ಕೆಲಸ ಮಾಡ್ತಿದ್ದಾನೆ ಅವನು. ಅವನು ಎಲ್ಲ ಬೇರೆ ಸೆಟ್ಟಿಂಗ್ ಮೂವ್ ಆಗ್ತಿದ್ದೀನಂತೆ. ಸೊ ಅವನ್ನ ಹೋಗಿ ಮೀಟ್ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ದು ಮಾತಾಡಿಸ್ಕೊಂಡು ಆಮೇಲೆ ಸಂಜೆ ಅಷ್ಟರಲ್ಲಿ ಇಲ್ಲಿ ಬಂದು ಕರ್ಕೊಂಡು ಹೋಗೋಣ ಅಂತ. ಈಗ ನಾನು ಅದೇ ಇವಳು ಬಿಟ್ಟ ಮೇಲೆ 8 hours ಹೆಂಗೆ ಸ್ಪೆಂಡ್ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಓಕೆ, ಲೆಟ್ಸ್ ವೇಟ್ ಟಿಲ್ 9 o'clock. ನೋಡೋಣ ಹೇಗಿರುತ್ತೆ. ಒಳಗಡೆ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ ಆಬ್ವಿಯಸ್ಲಿ. ಬಂದು ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳ್ತೀನಿ. ಟಾಟಾ. ಅಲ್ಲಿ ಸಿದ್ಧ ಪಾರ್ಕ್ ಇದೆ, ಯಾವುದೋ ಅಪಾರ್ಟ್ಮೆಂಟ್ಸ್ ಇದ್ದಾವೆ ಇಷ್ಟೊಂದು, ಅದಕ್ಕೆ ಪಾರ್ಕ್ ಮಾಡಿದ್ದಾರೆ. This bird is set to last about 26 seconds, and again, is slowing down the vehicle in preparation for its final burn and landing. And there's a call out for entry burn shutdown. The completion of the Falcon 9 first stage entry burn.
As a reminder, we will not be doing any stage 2 force for the subsequent and to ensure we follow the stage 2 tolerance organization. And with that, gentlemen, we will be bringing our webcast. This was my outfit for today. ಇದು ಕ್ರಾಪ್ ಟಾಪ್ ಆ್ಯಕ್ಚುಲಿ. ಇದು ಫುಲ್ ಏನು ಟಕ್ಕಿನ್ ಮಾಡ್ಕೊಂಡಿದ್ದೀನಿ, ಫುಲ್ ಫಾರ್ಮಲ್ಸ್ ಥರ ಕಾಣಿಸ್ತಿದೆ, ಬಟ್ ಇಟ್ಸ್ ಆ್ಯಕ್ಚುಲಿ ಅ ಕ್ರಾಪ್ ಟಾಪ್. ಜಾನಿ ಸೆಲೆಕ್ಷನ್. ಸೊ ಇವಾಗ ನನ್ನ ಹೆಂಡತಿ ಫಸ್ಟ್ ದಿನದ ಕೆಲಸ ಮುಗಿಸ್ಕೊಂಡು ಬಂದಿದ್ದಾಳೆ. ಹೇಗಿತ್ತು ದಿನ ಎಲ್ಲ? ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬಾಯ್ಸ್. ಸದ್ಯಕ್ಕೆ ರೈಲ್ವೆ ಸ್ಟೇಷನ್ ಇದ್ದೀವಿ. ವಿಲ್ ಗೋ ಟು ಹೌಸ್ ಅಂಡ್ ಕಂಟಿನ್ಯೂ ದ ವ್ಲಾಗ್. ಸದ್ಯಕ್ಕೆ ಮನೆಗೆ ಹೋಗಿ ಕಂಟಿನ್ಯೂ ಮಾಡಿ. ಸೊ ರೈಲ್ವೆ ಸ್ಟೇಷನಲ್ಲಿ ಮಾತಾಡಿದ್ದು ನೀವೇ ನೋಡಿದ್ರಿ. ಇವಾಗ ಸದ್ಯಕ್ಕೆ ಮನೆಗೆ ಬಂದ್ವಿ ಇವಾಗ ತಾನೇ. ಸೊ ಇಟ್ ವಾಸ್ ಎ ಲಾಂಗ್ ಜರ್ನಿ. ಸೊ ಇದು ದಿನ ಮಾಡ್ಬೇಕು ನಾವು. ಸೊ ನಾನು ಸ್ಟುಟ್ಗಾರ್ಟ್ ಕಡೆ ಹೋದರೆ ಇವಳು ಮ್ಯೂನಿಕ್ ಕಡೆ ಹೋಗ್ತಾಳೆ. ಸೊ ಇಬ್ಬರು ತುಂಬ ಬ್ಯುಸಿ ಇರ್ತೀವಿ ನೆಕ್ಸ್ಟು. ಸೊ ಈ ಥರ ವಿಲಾಗ್ಸ್ ಮಾಡೋದಕ್ಕೂ ಟೈಮ್ ಇರಲ್ಲ. ಇವತ್ತಿನ ಎಕ್ಸ್ಪೀರಿಯನ್ಸು ಫಸ್ಟ್ ಡೇ ಆಫ್ ವರ್ಕಿಂಗ್ ಹೇಗಿತ್ತು ಅಂತ ನಾನು ಹೆಂಡತಿ ಎಕ್ಸ್ಪ್ಲೈನ್ ಮಾಡ್ತಾನೆ. ನೀವು ನೋಡಿ ಹಾಗೆ ಬೆಳಿಗ್ಗೆ ಮಾರ್ನಿಂಗ್ ಬೇಗ ಹೋಗಿದ್ವಿ. ಅವ್ರು 9 o'clock ಹೇಳಿದರೆ 8 o'clockಗೆ ಹೋಗ್ಬಿಟ್ಟಿದ್ವಿ ನಾವು. ಹೋಗಿ ಎಷ್ಟೊಂದು ಜನ ಇವತ್ತೇ ಸ್ಟಾರ್ಟ್ ಆಗಿತ್ತು. ಅಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅವ್ರು ಕೂಡ ಬಂದಿದ್ದರು. ಆಲ್ಮೋಸ್ಟ್ ಒಂದು 10 to 15 ಪೀಪಲ್ಸ್ ಇದ್ವಿ. ಅಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು. ನಮ್ಮ SMT ಅವರು ಒಂದು 3 ಜನ ಏನೋ ಇದ್ದರು. ಇಟ್ ವಾಸ್ ರಿಯಲಿ ನೈಸ್. ಫುಲ್ ವೆಲ್ಕಮ್ ಸ್ಪೀಚ್ ಎಲ್ಲ ಚೆನ್ನಾಗಿ ಕೊಟ್ಟರು. CEO ಬಂದಿದ್ದರು. HR 3 ಜನ HR ಇದ್ದಾರೆ. ಅದರಲ್ಲಿ ಒಬ್ಬರು ಕನ್ನಡದವರು, ಅಂದರೆ ಲೈಕ್ ಇಂಡಿಯನ್ನು, ಬಟ್ ಮೇ ಬಿ ಕನ್ನಡ ಆರ್ ತೆಲುಗು ಅನಿಸುತ್ತೆ. ಅವರು ಕೂಡ ಇಂಟ್ರಡಕ್ಷನ್ ಕೊಟ್ಟು ಸ್ವಲ್ಪ ಏನು ಬೆನಿಫಿಟ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ಅದೇ ಆಲ್ಮೋಸ್ಟ್ 1.5 to 2 hours ಅದೇ ಇತ್ತು, ವೆಲ್ಕಮ್ ಸ್ಪೀಚ್ ಇತ್ತು. ಆ್ಯಂಡ್ ಎಲ್ಲರನ್ನೂ ಇಂಟ್ರಡ್ಯೂಸ್ ಮಾಡಿಸಿದ್ರು. ಅಂದರೆ ಕೊಲೀಗ್ಸ್ನೆಲ್ಲ ಇಂಟ್ರಡ್ಯೂಸ್ ಮಾಡಿಸಿದ್ರು. ಅದಾದಮೇಲೆ IT ಡಿಪಾರ್ಟ್ಮೆಂಟ್ಗೆ ಕರ್ಕೊಂಡೋದ್ರು. ಲೈಕ್ ಲ್ಯಾಪ್ಟಾಪ್ಸು, ಆಮೇಲೆ ಅದೇ ಈ ಲ್ಯಾಪ್ಟಾಪ್ ಸ್ಟಫ್ಸ್ನ ಎಲ್ಲ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಮತ್ತು ಇಮೇಲ್ ಆ್ಯಕ್ಸಸ್ಸು ಇದನ್ನೆಲ್ಲ ಕೊಟ್ಟರು. ಎಲ್ಲ IT ಸಮಥಿಂಗ್ ಅದು ಆಲ್ಮೋಸ್ಟ್ 1 2 hours ಆಯಿತು. ನೆಕ್ಸ್ಟು ಬ್ರೇಕ್ ಕೊಟ್ಟರು. ಸೊ ನಮ್ಮ ಕಂಪ್ನಿಯಿಂದನೇ ಇವತ್ತು ಏನು ಲಂಚ್ ಇತ್ತು. ಆಬ್ವಿಯಸ್ಲಿ ವೆಸ್ಟರ್ನ್ ಸೈಡ್ ಅಲ್ಲ, ಏನಿರುತ್ತೆ ಪಿಜ್ಜಾ ಬರ್ಗರ್ ಇಂಥದ್ದೇ. ಇವತ್ತು ಬೇರೆ ಸೋಮವಾರ, ನಾನು ನಾನ್ ವೆಜ್ ತಿನ್ನಲ್ಲ. ಸೊ ವೆಜ್ ಪಿಜ್ಜಾ ಯಾವುದು ಅಂತ ಹುಡುಕಿ ವೆಜ್ಜಲ್ಲಿ ಏನೇನಿದೆ ಅಂತ ಹುಡುಕಿ ತಿಂದೆ. ಇಟ್ ವಾಸ್ ರಿಯಲಿ ನೈಸ್. ಆಮೇಲೆ ಫ್ರೂಟ್ಸ್ ಜ್ಯೂಸ್ ಎಲ್ಲ ಫ್ರೀ. ಸೊ ಯಾ, ವಿ ಹ್ಯಾಡ್ ಫನ್. ಅದಾದಮೇಲೆ ಲಂಚ್ ಬ್ರೇಕ್ ಆಗಿದ ತಕ್ಷಣ ನಾರ್ಮಲ್ ಒಂದು ಕೆಲಸ ಆಲ್ಮೋಸ್ಟ್ ಸ್ಟಾರ್ಟ್ ಆದಂಗೆ. ಲೈಕ್ 1 ವೀಕ್ಗೆ ಏನೇನು ಮಾಡಬೇಕು ಅನ್ನೋ ಟಾಸ್ಕ್ನ ಆಲ್ರೆಡಿ ರೆಡಿ ಮಾಡಿ, ಈ ಡಿಪಾರ್ಟ್ಮೆಂಟ್ ಅವರು ಈ ಜಾಬ್ನ ಮಾಡಬೇಕು, ಇವರು ಇದನ್ನು ಮಾಡಬೇಕು, ಅದನ್ನು ಆಲ್ರೆಡಿ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಬಿಟ್ಟಿದ್ರು. ಅದನ್ನು ನೋಡಿ ಏನೇನು ಕೋರ್ಸ್ ಇದೆ ಅಥವಾ ಏನೇನು ಪೆಂಡಿಂಗ್ಸ್ ಇದೆ ಜಸ್ಟ್ ಬೇಗ ಬಿಟ್ಟರು. ಇವತ್ತು ಆಲ್ಮೋಸ್ಟ್ 4 o'clockಗೆಲ್ಲ ಬಿಟ್ಟರು. ಸೊ ಯಾ, ಐ ರಿಯಲಿ ಎಂಜಾಯ್ಡ್. ಆ್ಯಂಡ್ ಲ್ಯಾಪ್ಟಾಪ್ ಕೊಟ್ಟಿದ್ರು, ಬಟ್ ಅದನ್ನು ಮನೆಗೆ ತೊಗೊಂಬರೋಕ್ಕೆ, ಬಿಕಾಸ್ ನಮಗೆ ಹೋಮ್ ಆಫೀಸ್ ಇಲ್ಲ, ಲೈಕ್ ವರ್ಕ್ ಫ್ರಮ್ ಹೋಮ್ ಇಲ್ಲ, ಲೈಕ್ ಆನ್ ಸೈಟ್ ಹೋಗಬೇಕು. ಅದಕ್ಕೆ ಲ್ಯಾಪ್ಟಾಪ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ವಿ. ಆ್ಯಂಡ್ ಇದ್ರ ಜೊತೆ ಬಾಕ್ಸ್ ಕೊಟ್ಟಿದ್ರು. ನನ್ನ ಬಾಕ್ಸ್ ಎತ್ಕೊಬರೋಷ್ಟು ಪೇಷನ್ಸ್ ಇರಲಿಲ್ಲ, ಅದಕ್ಕೆ ಅದನ್ನಲ್ಲೇ ಬಿಟ್ಬಿಟ್ಟು ಬಂದೆ. ದಿಸ್ ಈಸ್ ವಾಟರ್ ಬಾಟಲ್. ಇಲ್ಲಿ ನೋಡ್ಬೋದು ನೀವು, ಮೈನಾರಿಕ್ ಅಂತ ಬರ್ದಿದೆ, ನಮ್ಮ ಕಂಪ್ನಿ ನೇಮ್ ಬರೆದಿದ್ದಾರೆ. ಪೌಚ್ ಎಲ್ಲ ಓಪನ್ ಮಾಡಿ ನೋಡೋಣ. ಇದು ನೋಡಿ, ಹಿಂಗೆ ತೊಗೊಂಡೋಗೋದು.
ತದಾ. ಪೌಚ್ ಇದು ಬಾಟ್ಲ್ ಪೌಚ್. ಇಟ್ಸ್ ರಿಯಲಿ ಕ್ಯೂಟ್ ಆ್ಯಕ್ಚುಲಿ. ಎಲ್ಲಿ ನೋಡಿ, ಇದನ್ನು ಓಪನ್ ಮಾಡುವ ಅನ್ಸುತ್ತೆ. ಅಂದರೆ ವಾಟರ್ ಫಿಲ್ಟರ್, ಲೈಕ್ ಫಾರ್ ಎಕ್ಸಾಂಪಲ್ ಏನಾದರೂ ಲೆಮನ್ ಗಿಮೆನ್ ಹಾಕೊಂಡ್ರೆ ಫಿಲ್ಟರ್, ಜ್ಯೂಸ್ ಕುಡಿಯೋಕ್ಕೆ. ತದಾ, ಗ್ಲಾಸ್ ಹೊಡೆಯೋಗುತ್ತಾ? ಗ್ಲಾಸ್ ಅನ್ಸುತ್ತೆ ಅಲ್ಲ? ಗ್ಲಾಸ್. ಈ ಕ್ಯಾಪ್ ಒಂಥರ ಕ್ಯೂಟ್ ಆಗಿದೆಯಲ್ಲ. ಇಲ್ಲೆಲ್ಲ ಹೆಂಗೆ ಅಂದರೆ ಕಾಫಿ, ಲೆಮನ್ ವಾಟರ್ ಮೆಲನ್ ಜ್ಯೂಸ್ನೆಲ್ಲ ಏನೋ ವಾಟರ್ ಬಾಟಲ್ಗೆ ಹಾಕೊಂಡು ಹೋಗ್ತಾರೆ, ಅದಕ್ಕೆ ಫಿಲ್ಟರ್ ಕೊಟ್ಟಿದ್ದಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಲವೊಂದು ಈಗ ನಿಂಬೆಹಣ್ಣು ಹಾಕ್ಬಿಟ್ಟು ಇದು ಮಾಡಿದ್ರು ಅದು ಡ್ರಾಪ್ ಆದರೆ ಜ್ಯೂಸ್ ಬಿಡುತ್ತೆ ಅನ್ಸುತ್ತೆ. ಆಮೇಲೆ ಮತ್ತೆ ಕುಡಿಬೇಕಾದ್ರೂ ಅಷ್ಟೇ. ಫ್ಲೇವರಿಂಗ್ ಕೂಡ ಇದು ಮ್ಯಾಟರ್ ಆಗುತ್ತೆ. ಯಾ, ಇಟ್ಸ್ ಕ್ಯೂಟ್. ಎಲ್ಲರಿ ಕಂಪ್ನಿ ಎಷ್ಟು ಕಾಣಿಸ್ತಿದೆ ಅನ್ಸುತ್ತೆ. ಮೈನರಿಕ್. ಓಕೆ, ಇದು ಫಸ್ಟ್ ಒನ್. ಆ್ಯಂಡ್ ಅದೇ ಇಯರ್ಫೋನ್ಸು ಅದೆಲ್ಲ ಅಲ್ಲೇ ಬಿಟ್ಬಿಟ್ರು. ಚಾರ್ಜರು, ಇಯರ್ಫೋನ್ಸು, ಲ್ಯಾಪ್ಟಾಪ್ ಯಾವ ಲ್ಯಾಪ್ಟಾಪ್ ಕೊಟ್ಟಿದ್ರು? ಡೆಲ್ ಅನಿಸುತ್ತೆ. ಡೆಲ್ ಲ್ಯಾಪ್ಟಾಪ್ ಕೊಟ್ಟಿದ್ರು. ಇವಳಿಂದ ನನಗೆ ತೋರಿಸಿಲ್ಲ, ಆಗಲೇ ವಿಡಿಯೋಗೆ ತೋರಿಸ್ತಾವಳೆ. ನಾನು ನೋಡಿಲ್ಲ ಆ್ಯಕ್ಚುಲಿ. PCB ಥರ ಮಾಡಿದ್ದಾರೆ ಅನಿಸುತ್ತೆ. ಪ್ಯಾಕ್ಮ್ಯಾನ್, ಅದು ಪ್ಯಾಕ್ಮ್ಯಾನ್ ಗೇಮ್ ಗೊತ್ತಾ ನಿಮಗೆ? ಇದು ಪ್ಯಾಕ್ಮ್ಯಾನ್ ಗೇಮ್ ಇದು ಫನ್ ಗೇಮ್ಸ್ಗೆ ಹಾಕೊಂಡು ಬರೋಕ್ಕೆ ಅಂತ ಸೊ ಇದೊಂಥರ ಪ್ಯಾಕ್ಮ್ಯಾನ್ ಥರ ಹಿಂಗೆ ತಿನ್ಕೊಂಡು ಬರುತ್ತೆ. ಇದು ವಿಡಿಯೋ ಗೇಮ್ಸಲ್ಲಿ ಬರೋದು. ಸೊ ವಿಡಿಯೋ ಗೇಮ್ಸ್ ಆಡಿರೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಗೇಮ್ ಏನು ಪ್ರೊಫೆಷನಲ್ ಅಲ್ವಾ, ಅದಕ್ಕೆ ಹೇಳ್ತಿದ್ದಾರೆ. ನಮ್ಮ ಪ್ರೇಕ್ಷಕರಿಗೂ ಇದೆಲ್ಲ ಗೊತ್ತಿರುತ್ತೆ. ಇಲ್ಲಿ ಪ್ಯಾಟ್ಮ್ಯಾನ್ ಅಂತಿದೆ, ಬಟ್ ಇದು ಆ್ಯಕ್ಚುಲಿ ಈ ಥೀಮ್ ಏನು ಸಿಂಬಲ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಇದು ಬೇಸ್ಡ್ ಆನ್ ಪ್ಯಾಕ್ಮ್ಯಾನ್ ಅನ್ನೋ ಗೇಮ್ ಬೇಸಿಸ್ ಮೇಲೆ ಈ ಟಿ ಶರ್ಟ್ಗಳು, ಅಂದರೆ ಲೈಕ್ ಫನ್ ಗೇಮ್ಸ್ ಇರಬೇಕಾದ್ರೆ ಕಂಪನಿ ಕಡೆಯಿಂದ ಈ ಟಿ ಶರ್ಟ್ಸ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಎವ್ರಿ ಫ್ರೈಡೇ ಏನು ಸ್ಮಾಲ್ ಮೀಟಿಂಗ್ಸ್ ಅಥವಾ ಔಟಿಂಗ್, ಏನೋ ಲೇಕ್ ಔಟಿಂಗ್ ಅಂತ ಏನೇನೋ ಹೇಳ್ತಿದ್ರು. ಎವ್ರಿ ಫ್ರೈಡೇ. ಓಕೆ, ಲೈಕ್ ಫ್ರೈಡೇ ಹಾಫ್ ಡೇ ವರ್ಕ್, ಹಾಫ್ ಡೇ ಎಲ್ಲಾದರೂ ಪ್ಲಾನ್ ಮಾಡೋದು. ಅಲ್ಲ, ಎವ್ರಿ ಫ್ರೈಡೇ ಎವ್ರಿ ವೀಕ್ ಅಂತ ಏನು ಮಂತ್ಲಿ ಒನ್ ವೀಕ್ ಅನ್ಸುತ್ತೆ ಮಾಡೋದಿದೆ, ಬಟ್ ಎವ್ರಿ ಫ್ರೈಡೇ ನನಗೇನೋ ಡೌಟ್, ನೋಡೋಣ. ಅಂದರೆ ಆಕ್ಟಿವಿಟೀಸ್ ಇರುತ್ತೆ, ಬಟ್ ಔಟಿಂಗ್ ಮೇ ಬಿ ಮಂತ್ಲಿ ಒನ್ ಅನ್ಸುತ್ತೆ. ಓ, ರೈನ್ ಜಾಕೆಟ್ ವಾಟರ್ ಪ್ರೂಫ್. ಇದ್ರ ಜೊತೆ ಇದು ಕೊಟ್ಟಿದ್ದಾರೆ ಇಲ್ಲಿ. ಓ, ಮೈನಾರಿಕ್ ಸಿಂಬಲ್ ಏನು, ಬೇಕಾದ್ರೆ ಹಾಕೋಬೋದು, ಬೇಡ ಅಂದ್ರೆ ಬಿಚ್ಬೋದು. ನೈಸ್. ಮೈನಾರಿಕ್ ಕಾಂಡೋರ್ MK3. ಇದೆ ಹೇಳಿ ನಾನು. ಇಲ್ಲೂ ಸೈಡ್ ಕೊಟ್ಟಿದ್ದಾರೆ, ಮುಂದೆ ಇಲ್ಲೊಂದು ಕೊಟ್ಟಿದ್ದಾರೆ. ಓಹ್, ಸೈಡಲ್ಲೂ ಹಾಕೋಬೋದು ಅಂದರೆ ಅಂತ ಹಾಕ್ಬೇಕು ಅಂತೇನಿಲ್ಲ, ಬಟ್ ಇದು ಒಂದೇನೆ ಕೊಟ್ಟಿರೋದು. ನಮಗಿದೆ ಅದೇ ಸೈಡಲ್ಲಿ ಹಾಕೋಬೋದು, ಫ್ರಂಟ್ ಹಾಕೋಬೋದು. ಇದು ರೈನ್ ಜಾಕೆಟ್ ಥರ, ಅಂದರೆ ವಾಟರ್ ಪ್ರೂಫ್ ಇದೆ. ಸೈಜು ಓಕೆನಾ? ಸೈಜು ಎಷ್ಟಾ? M. ಸೊ ಇದೇ ಸಿಂಬಲ್. ಇಲ್ಲಿ ಮೈನಾರಿಕ್ ಅಂತ ಇದೆ. ಇಲ್ಲಿ ಏನಾದಿದೆ? ಕಾಂಡೋರ್ ಸಮಥಿಂಗ್ ಏನೇನೋ ಇದೆ. ಕಾಂಡೋರ್ MK3 100 OH ಬಿಲ್ಟ್ ಸಮಥಿಂಗ್ ಲೈಕ್ ದಟ್. ಏನೋ ಪ್ರಾಜೆಕ್ಟ್ ನೇಮ್ ಏನೋ ಹೇಳ್ತಿದ್ರು. ಇದನ್ನ ಬೇಕಂದ್ರೆ ಯು ಕ್ಯಾನ್. ಇಲ್ಲೂ ಸಿಂಬಲ್ ಕೊಟ್ಟಿದ್ದಾರೆ. ಫುಲ್ ಜಾಕೆಟ್ ಸಿಂಬಲ್ ಅಲ್ಲ, ಕಂಪನಿ ಸರಿ, ಕಂಪನಿ ನೇಮ್ ಹಾಕಿದ್ದಾರೆ. ಮೈನಾರಿಕ್. ಓಕೆ, ಆ್ಯಂಡ್ ದ ಲಾಸ್ಟ್ ಒನ್ ದಿಸ್. ಇದನ್ನು ಓಪನ್ ಮಾಡು ನೋಡಲಿಲ್ಲ ನಾನಲ್ಲಿ.
ಈಗ ಆಬ್ವಿಯಸ್ಲಿ ಕೊಟ್ಟಾಗೆಲ್ಲ ಓಪನ್ ಮಾಡಿ ನೋಡೋಕ್ಕಾಗಲ್ಲ. ಇದನ್ನೆಲ್ಲ ಓಪನ್ ಮಾಡಿದೆ ಬಟ್ ಇದನ್ನ ನೋಡಿಲ್ಲ. ಸೊ ಮೈನಾರಿಕ್ ಟಾಪ್ ಲೇಸರ್. ಸೊ ನಿಮ್ಮ ಲೇಸರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವ್ರ ಕಂಪನಿಯಲ್ಲಿ. ಸೊ ಆ ಕಂಪನಿ ಇಸ್ ಲೇಸರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಆಮೇಲೆ ಇನ್ನೊಂದೇನೆಂದರೆ ಆಪ್ಟಿಕಲ್ ಫೈಬರ್ಸ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ. ಸ್ಯಾಟಲೈಟ್ ರಿಲೇಟೆಡ್ ಕೇಬಲ್ಸ್ ಆಗಿರ್ಬೋದು, ಲೈಕ್ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಇದನ್ನೆಲ್ಲ ಡಿಸೈನ್ ಮಾಡ್ತಾರಂತೆ. ಮೈನಾರಿಕ್ ಟಾಪ್ ಲೇಸರ್. ಸೊ ಇದು ಬಂದ್ಬಿಟ್ಟು ಮೂವಿಯಿಂದ ಮೋಟಿವೇಟ್ ಆಗಿರುವಂಥ ಸಿಂಬಲ್. ಸೊ ಟಾಪ್ ಗನ್ ಅಂತ ಒಂದು ಮೂವಿ ಇದೆ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಆ ಮೂವಿಯಿಂದ ಮೋಟಿವೇಶನ್ ಅಂದರೆ ಇನ್ಸ್ಪಿರೇಷನ್ ತೊಗೊಂಡು ಈ ಸಿಂಬಲ್ ಮಾಡ್ಕೊಂಡಿದ್ದಾರೆ, ಲೈಕ್ ಟಾಪ್ ಲೇಸರ್. ಇದು ಆಕ್ಸೆಸ್ ಕಾರ್ಡ್ ಅಂದರೆ ಕಂಪ್ನಿಗೆ ಎಂಟರ್ ಆಗೋಕ್ಕೆ ಇದು ಕೂಡ ಕೊಟ್ಟರು. ಸೊ ಐ ಡಿ ಕಾರ್ಡ್ ಕೊಟ್ಟಿಲ್ವಾ? ಐ ಡಿ ಕಾರ್ಡ್ ಕೊಟ್ಟಿಲ್ಲ, ಇನ್ನೂ ಕೊಟ್ಟಿಲ್ಲ ಅನ್ಸುತ್ತೆ. ಬಟ್ ಐ ಡಿ ಅಂದರೆ ಕಾರ್ಡ್ ಟೆಂಪರರಿ ಆಕ್ಸೆಸ್ ಕಾರ್ಡ್ ಕೊಟ್ಟಿದ್ದಾರೆ. ಮೇ ಬಿ ಸ್ವಲ್ಪ ದಿನ ಆದಮೇಲೆ, ಇವತ್ತು ಫಸ್ಟ್ ಡೇ ಅಲ್ವಾ, ಫಸ್ಟ್ ಡೇ ಆಕ್ಸೆಸ್ ಕಾರ್ಡ್ ಕೊಟ್ಟಿರೋದೇ ದೊಡ್ಡ ವಿಷಯ. ಐ ಡಿ ಕಾರ್ಡ್ ಕೊಟ್ಟ ಮೇಲೆ ಇಲ್ಲ ಈ ಜಾಗದಲ್ಲಿ ಐ ಡಿ ಕಾರ್ಡ್ ಬರುತ್ತೆ. ನೈಸ್. ಇದನ್ನಿಲ್ಲ ಇದು ಬೆಲ್ಟ್ ಹಾಕೊಳ್ಳೋಕ್ಕೆ ಇದು ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ಆಬ್ವಿಯಸ್ಲಿ ಫೈಲ್ ಕೊಟ್ಟರು ಒಂದು. ಅಂದರೆ ನಾವು ಆನ್ಲೈನಲ್ಲಿ ಕಾಂಟ್ರಾಕ್ಟ್ ಎಲ್ಲ ಸೈನ್ ಮಾಡಿದ್ವಿ. ಸೊ ಅಫಿಷಿಯಲ್ ಆಗಿ ಪೇಪರ್ ಸೈನ್ ಮಾಡಿ ಕೊಟ್ಟರು. ಓಹ್, ಇದು ಅಫಿಷಿಯಲ್ ಆಗಿ ಅಲ್ಲಿ ಸೈನ್ ಮಾಡಿಸಿದ್ರೆ ಮತ್ತೆ. ಓಕೆ, ಹಳೆ ಅಡ್ರೆಸ್ ಇದೆ, ಹಳೆ ಅಡ್ರೆಸ್ಸಲ್ಲಿ ಯಾವಾಗಿದ್ದಾಗಲ್ಲ ಮಾಡಿದ್ದು. ಇನ್ನು ಸ್ಟ್ರಿಟ್ಕಾರ್ಟಲ್ಲೇ ಇದೆ ನಮ್ಮದು ಅಡ್ರೆಸ್ ಇಲ್ಲಿ, ಬಟ್ ಅಪ್ಡೇಟ್ ಮಾಡಿದ್ದೀನಿ. ದೆನ್ ದ ಲಾಸ್ಟ್ ಒನ್ ಇಸ್ ಮೈ ಫೇವ್ರೆಟ್ ಬುಕ್. ಇದು ಜಸ್ಟ್ IT ಅವರು ಕೊಟ್ಟಿರೋದು ಬೇಸಿಕ್ ಇನ್ಸ್ಟ್ರಕ್ಷನ್ಸ್ನ. ನೋಟ್ಬುಕ್ ಥರನಾ? ಓಹ್, ಸೊ ಇದು ವೈಟ್ ಪೇಪರ್ಸ್ ಇರೋದಿಲ್ವಾ ಅಥವಾ ಎಲ್ರಿಗೂ ಇದೆ ಥರ? ಎಲ್ರಿಗೂ ಇದೆ ಥರ. ಓಕೆ, ಸೊ ಲಿಟಲ್ ನೋಟ್ಬುಕ್. ಏನೇನು ಬರ್ಕೊಂಡ್ಬಿಟ್ಟಿದ್ಯಾ? ಟ್ರೈನಿಂಗ್ ಇತ್ತಲ್ಲ ಇವತ್ತು, ಫುಲ್ ಕಂಪ್ಲೀಟ್ ಮಾಡಿ ಕೋರ್ಸ್ನ ಬಂದಿದ್ದೀನಿ. ಜಸ್ಟ್ ನಾರ್ಮಲ್ ವಾರ್ಮ್ ಅಪ್ ಥರ. ಓಲ್ಡರ್. ಎಸ್. ಸೊ ಕಂಟ್ರೋಲ್ಡ್ ಅನ್ಕ್ಲಾಸಿಫೈಡ್ ಟ್ರೈನಿಂಗ್. ನೋಡಿ, ಮಿನಿಮಮ್ ಮಾರ್ಕಿಂಗ್ ರಿಕ್ವೈರ್ಮೆಂಟ್, ಪೋರ್ಷನ್ ಮಾರ್ಕಿಂಗ್, LDC. ಈ ಲಾಸ್ಟಲ್ಲಿ ಅಸೆಸ್ಮೆಂಟ್ ಕೊಡ್ತಾರೆ. ಮೋರ್ ದೆನ್ 75% ಇದ್ರೆ ವಿಲ್ ಗೆಟ್ ಅ ಸರ್ಟಿಫಿಕೇಟ್. ಇಲ್ಲ ಮತ್ತೆ ಮಾಡಬೇಕು ಇದನ್ನ. ಓಹ್, ಐ ಗಾಟ್ ಅರೌಂಡ್ 89 ಸಮಥಿಂಗ್. ಟ್ರೈನಿಂಗ್ ಕ್ಲಿಯರ್ ಮಾಡಿದ್ಮೇಲೆ ಮುಂದಕ್ಕೆ ಹೋಗ್ತಾರೆ. ಓಕೆ. ನೋಟ್ಬುಕ್ ಕಾಣಿಸ್ತಿದೆ. ಅಂದ್ರೆ ಕಾಣಿಸುತ್ತೆ, ಜಸ್ಟ್ ಲೈಕ್ ಈ ಲೈನ್ ನೋಟ್ಬುಕ್ಸ್ ಲೈನ್ ಅಲ್ಲಿ ಗ್ರಾಫ್ ಇತ್ತಲ್ಲ ನಮ್ದು, ಆ ಥರ ಇದೆ. ಇಂಜಿನಿಯರಿಂಗ್ ಅಲ್ಲಿ ಗ್ರಾಫ್ ಎಲ್ಲ ಮಾಡಿದ್ರು. ಲೈಕ್ ಪೇಪರ್, ಈ ತರ ಪೇಪರ್ ಆಗಿತ್ತಲ್ಲ. ಅಂಡ್ ನೆಟ್ವರ್ಕ್ ಗೆಸ್ಟ್. ಓಕೆ, ವೈಫೈ ಪಾಸ್ವರ್ಡ್ ಕೊಟ್ಟಿದ್ದಾರೆ. ಟ್ರೈನಿಂಗ್ ವಿಚ್ ಐ ಡಿಡ್ ಅದು ಸುಮ್ಮನೆ ನೋಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಎಲ್ಲೆಲ್ಲಿ ಹೋಗಿದ್ವಿ, ಯಾವ್ಯಾವ ಡಿಪಾರ್ಟ್ಮೆಂಟ್ಸು, ಅದು ಇದು ಎಲ್ಲ ಸುಮ್ಮನೆ ಹಂಗೆ ನೋಟ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಚಿಕ್ಕದಾಗಿ ಬರೀತೀನಿ, ಪ್ರಾಬ್ಲಿ ಕಾಣಿಸಲ್ಲ. ಓಕೆ, ಸೊ ಇದು ಮೊಬೈಲ್ಗೆ ಮತ್ತು ಲ್ಯಾಪ್ಟಾಪಿಗೆ ಅವರೇ ಕನೆಕ್ಟ್ ಮಾಡಿಕೊಟ್ಟಿದ್ರು. ಮೊಬೈಲ್ಗೆ ನಾವು ವೈಫೈ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಮದು ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಕೊಟ್ಟಿದ್ರು ಅಷ್ಟೆ. ದಟ್ಸ್ ಆಲ್ ಅಬೌಟ್ ಟುಡೇಸ್ ಗಿಫ್ಟ್ಸ್. ಮತ್ತು ಲಂಚ್ ಕೂಡ ಅರೇಂಜ್ ಮಾಡಿದರು, ಹೇಳಿದೆ ಅನಿಸುತ್ತೆ. ಲಂಚ್ ಅರೇಂಜ್ ಮಾಡಿದರು. ಆಮೇಲೆ ಎವ್ರಿ ಡೇ ಫ್ರೂಟ್ಸ್ ಮತ್ತು ಕಾಫಿ, ಮಿಲ್ಕ್, ಈ ಥರ ನಾರ್ಮಲ್ ಎಲ್ಲ ಕಂಪ್ನಿಲೂ ಫ್ರೀ ಇರುತ್ತಲ್ಲ ಹಾಗೆ. ಸೊ ಮತ್ತೆ ಎಂತ ಜಾನಿ ಮತ್ತೆ ಸೊ ಟ್ರಾವೆಲಿಂಗ್ ಹೇಗಿತ್ತು? ಟ್ರಾವೆಲಿಂಗ್ ಸ್ವಲ್ಪ ಹೆಕ್ಟಿಕ್ ಅನಿಸುತ್ತೆ. ಬಿಕಾಸ್ ಇವತ್ತು ಫಸ್ಟೇ ಆಗಿರೋದ್ರಿಂದ ಮೇ ಬಿ ಅದಕ್ಕೆ ಅನಿಸುತ್ತೆ ನನಗೆ ನೈಟ್ ಜಾಸ್ತಿ ನಿದ್ದೆ ಬರ್ತಿಲ್ಲ ಅವಾಗವಾಗ. ಅದಕ್ಕೆ ಎಚ್ಚರ ಆಗ್ತಿತ್ತು ಅವಾಗ. ಫಾರ್ ಎಕ್ಸಾಂಪಲ್ ನಾವು 5:15ಗೆ ಇವತ್ತು ಮನೆ ಬಿಟ್ವಿ.
ನನಗೆ ಒಂದ್ಸಲ 12 ಎದ್ದು ಟೈಮ್ ನೋಡಿದೆ, 3 ಮತ್ತು 3:30 ಈ ಥರ ಕಂಟಿನ್ಯೂಸ್ ಆಗಿ ನಾನು ಏನು ಟೈಮ್ನ ನೋಟ್ ಮಾಡ್ತಾನೆ ಇದ್ದೆ. ಪ್ರಾಬ್ಲಿ ಫಸ್ಟ್ ಡೇ ಅನ್ನೋ ಒಂದು ಇರುತ್ತಲ್ಲ ಒಂದು ಟೆನ್ಷನು, ಅದಕ್ಕೋಸ್ಕರ ಹಂಗೆ ಫೀಲ್ ಆಗ್ತಿತ್ತೇನೋ. ಪ್ರಾಬ್ಲಿ ಆಫ್ಟರ್ 2-3 ಡೇಸ್ ವಿಲ್ ಗೆಟ್ ಅಡ್ಜಸ್ಟೆಡ್ ಟು ಇಟ್. ನೋಡಬೇಕು ನೆಕ್ಸ್ಟ್ ನಾಳೆಯಿಂದ. ಮತ್ತೆ ಈಗ ನಾನು ಅಂದ್ಕೊಂಡಿದ್ದು ಬೇಗ ಸ್ಟಾರ್ಟ್ ಮಾಡಿ ಬೇಗ ಎಂಡ್ ಮಾಡೋ ಥರ ಮಾಡ್ಕೊಳ್ಳೋಣ ಅಂತ, ಬಿಕಾಸ್ ಜಾನಿಗೂ ಸ್ವಲ್ಪ ಈಸಿ ಆಗುತ್ತೆ, ಇಬ್ಬರು ಬೇಗ ಮನೆಗೆ ಬರ್ಬೋದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮದು SMT ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಮೆಷಿನ್ಸ್ ಎಲ್ಲ ರನ್ ಮಾಡಬೇಕಾಗಿರುತ್ತೆ. ಸೊ ಎಲ್ಲರೂ ಬಂದು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯೂಶಲಿ ಅಂತ ನಮ್ಮ ಏನಂತಾರೆ ಅವ್ರನ್ನ ಮ್ಯಾನೇಜರ್ ಹೇಳಿದರು. ಸೊ ನೋಡೋಣ, ಒನ್ ವೀಕ್ ಆಮೇಲೆ ಫುಲ್ ಅಡ್ಜಸ್ಟ್ ಆಗಿಬಿಡ್ತೀವಿ. ನೋಡಬೇಕು. ಇವತ್ತು ಜಾನಿ ಬಂದಿದ್ದರು, ನನ್ನ ಏನು ಫಸ್ಟ್ ಡೇ ಆಫ್ ಏನು ವರ್ಕ್ಗೆ ಬಿಡೋಕ್ಕೆ ಮತ್ತು ಪಿಕ್ ಮಾಡೋಕ್ಕೆ ಅವ್ರ ಜೊತೆಯಲ್ಲೇ ಇದ್ದರು. ಪಾಪ ಅವ್ರ ಕಂಪ್ನಿನ ರಜಾ ಹಾಕಿ ಏನು ನನಗೋಸ್ಕರ ಅದು ಫ್ರೈಡೇ ಮನೆ ಶಿಫ್ಟಿಂಗ್ ಕೂಡ ಮಾಡಿದ್ವಿ, ಆವಾಗಲೂ ಹಾಲಿಡೇ ಹಾಕಿದ್ರು. ಆ್ಯಂಡ್ ಇವತ್ತು ನನ್ನ ಫಸ್ಟ್ ಡೇಗೆ ಪಾಪ ಅವರು ಬೇಗ ಎದ್ದು ನನ್ನ ಜೊತೆಲೇ ಬಂದು ನನ್ನ ಕಂಪ್ನಿ ಒಳಗಡೆ ಹೋಗೋ ತನಕ ಬಿಟ್ಟು, ಆಮೇಲೆ ಅದು ಯಾವುದೋ ಅಂದರೆ ಅಲ್ಲಿ ನಾವು ಮೀಟಿಂಗ್ ಹಾಲಲ್ಲಿದ್ವಿ ಆಯಿತಾ, ಅಂದರೆ ಮೀಟಿಂಗ್ ಹಾಲ್ನಲ್ಲಿ ಮೀಟ್ ಮಾಡಬೇಕು ಅಂತ ಹೇಳಿದರು. ನಾನೇನು ಮಾಡ್ತಿದ್ದೆ, ಈ ಕಡೆ ವೆಯ್ಟ್ ಮಾಡ್ತಿದ್ದೆ. ಆ್ಯಂಡ್ ಯಾವುದೋ ಹುಡುಗಿ ಆ ಕಡೆ ನೋಡ್ಕೊಂಡು ಬಂದರು. ಅವ್ರು ಸ್ಪೇನಿಂದ ಅಂತೆ, ಶೀ ಈಸ್ ಆಲ್ಸೋ ನ್ಯೂ ಟು ಜರ್ಮನಿ. ಅವ್ರು ಬಂದು ನನ್ನ ಲೈಕ್ ಆ ಕಡೆ ಹೋಗಿ ನೋಡೋಣ ಬನ್ನಿ, ನೀವು ಏನು ಫಸ್ಟ್ ಡೇ ಆಫ್ ವರ್ಕಿಗೆ ಬಂದಿರೋದ ಕರ್ಕೊಂಡೋಗ್ಬಿಟ್ರು. ಜಾನಿ ಫುಲ್ ಟೆನ್ಷನ್ ಮಾಡಿಕೊಂಡು ಕಾಲೆಲ್ಲ ಮಾಡಿದ್ದಾರೆ. ಪಾಪ ನನಗೆ ಅಲ್ಲಿ ನೆಟ್ವರ್ಕ್ ಸಿಕ್ಕಿಲ್ಲ, ನನಗೆ ಕಾಲ್ ಬಂದಿಲ್ಲ, ಬಟ್ ವಾಯ್ಸ್ ಮೇಲ್ ಬರುತ್ತಲ್ಲ ಆ ಥರ ಬಂದಿತ್ತು. ಆ್ಯಂಡ್ ಜಾನಿ ವಾಸ್ ಲೈಕ್, ಅವಳು ಯಾರೋ ಆ ಕಡೆ ನೋಡ್ಕೊಂಡು ಬೇರೆ ಬರ್ತಿದ್ಲು, ಏನಾಯಿತು ಏನೋ ಅಂತ ಭಯ ಪಡ್ತಿದ್ದೆ ಅಂತ ಪಾಪ ಹೇಳ್ತಿದ್ರು. ಎನಿಥಿಂಗ್ ಎಲ್ಸ್? ಏನು ಎಲ್ಲ ಮಿಸ್ ಆಗಿ ಎಲ್ಲ ಹೇಳಿದ್ದೀವಿ ಅನಿಸುತ್ತೆ. ಹೋಪ್ಫುಲಿ ನನ್ನ ಫಸ್ಟ್ ಡೇ ಆಫ್ ವರ್ಕ್ ಹೇಗಿತ್ತು ಅಂತ ಪ್ರಾಬ್ಲಿ ನೀವು ನನ್ನ ಜೊತೆ ಇದ್ರಿ. ಸೊ ಐ ಹೋಪ್ ಯು ಟು ಎಂಜಾಯ್ಡ್ ದಿಸ್ ಜರ್ನಿ. ಇಲ್ಲೆಲ್ಲ ಜರ್ಮನಿಯಲ್ಲಿ ಹೇಗೆ ಬರಬೇಕಾದ್ರೆ ಆಬ್ವಿಯಸ್ಲಿ ಜಾನಿಗೆ ಒಬ್ಬರಿಗೆ ಕೆಲಸ ಇದ್ದಿತ್ತು, ಆ್ಯಂಡ್ ನಾನು ಇಲ್ಲಿ ಬಂದು ಕೆಲಸ ಹುಡ್ಕೊಳ್ಳೋದು ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಅದ್ರ ಮೇಲೆ ನಿಮ್ಗೆ ಏನಾದರೂ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ಡೂ ಕಾಮೆಂಟ್, ಬಿಕಾಸ್ ನೀವೇನಾದರೂ ಕಾಮೆಂಟ್ ಮಾಡಿಲ್ಲ ಅಂದರೆ ನಮಗೆ ಗೊತ್ತಾಗಲ್ಲ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ. ಸೊ ನಿಮ್ಗೇನಾದರೂ ಈ ಥರ ವೀಡಿಯೋಸ್ ಹೇಗೆ ಕೆಲಸ ತೊಗೊಳ್ಳೋದು ಅಥವಾ ಇಂಡಿಯಾಯಿಂದ ಜರ್ಮನಿಗೆ ಹೇಗೆ ಬರೋದು ಅನ್ನೋದು ಏನಾದರೂ ಸ್ಮಾಲ್ ಐಡಿಯಾಸ್ ನಮ್ಮ ಕಡೆಯಿಂದ ಏನಾದರೂ ಸಜೆಷನ್ ಬೇಕಂದರೆ ಪ್ಲೀಸ್ ಡೂ ಕಾಮೆಂಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ, ಸೊ ದ್ಯಾಟ್ ವಿಲ್ ಗೆಟ್ ಟು ನೋ ಯಾವ ಥರ ವೀಡಿಯೋಸ್ ಮಾಡಬೇಕು ಅಥವಾ ಯಾವ ಥರ ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು, ಅಥವಾ ನಿಮ್ಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಒಂದು ಐಡಿಯಾ ಇರುತ್ತೆ. ಇಲ್ಲಾಂದರೆ ಸುಮ್ಮನೆ ಈ ಥರ ರ್ಯಾಂಡಮಾಗಿ ವೀಡಿಯೋ ಮಾಡ್ತಿರ್ತೀವಿ. ಯಾ, ದಟ್ಸ್ ಆಲ್. ಐ ಎಂಜಾಯ್ಡ್ ಮೈ ಫಸ್ಟ್ ಡೇ ಆಫ್ ವರ್ಕ್. ಹೋಪ್ಫುಲಿ ಇದೇ ಥರ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಕೋತೀನಿ. ಯಾ, that's all about today, and that's all about today's vlog. Okay, ಇವಾಗ ಮತ್ತೆ ನಾಳೆಗೆ ಪ್ರಿಪೇರ್ ಆಗಬೇಕಂದ್ರೆ ನಾಳೆಗೆ ಸ್ವಲ್ಪ ಕುಕ್ಕಿಂಗು, ಬಾಕ್ಸ್ ರೆಡಿ ಮಾಡ್ಕೊಳ್ಳೋದು, ಸೊ ಈ ಥರ ಬೇಸಿಕ್ ಸ್ಟಫ್ಸ್ನೆಲ್ಲ ರೆಡಿ ಮಾಡ್ಕೋಬೇಕು. ಬಿಕಾಸ್ ನಾಳೆಯಿಂದ ಮತ್ತೆ ಇಬ್ಬರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಹೋಗಬೇಕು. Okay, let's not waste the time. We'll get freshen up and we'll prepare for tomorrow's things. Okay, I hope you guys enjoyed this video, and please do like, share, comment and subscribe to our channel in case you have not subscribed madkonilla. Please do subscribe. Okay, thank you so much for watching. Bye, take care. Bye. Have a nice day.